ಎಸಿ ನ್ಯೂಸ್ಗೆ ಸ್ವಾಗತ. ನಾನು ಆಕಾಶ್ ತಾಳಿಕೋಟಿ. ಮುಖ್ಯಾಂಶಗಳು. ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾದ ಬೀದಿ ದನಗಳ ಹಾವಳಿ. ಜನರು ತಿಂಡಿ ತಿನ್ನುವಾಗಲೇ ಅಪ್ಪು ದೊನ್ನೆ ಬಿರಿಯಾನಿ ಅಂಗಡಿ ತೆರವು. ವಾರ್ತೆಗಳ ವಿವರ. ಗಜನಗರ ನಗರದಲ್ಲಿ ಬೀದಿ ದನಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಇದೆ. ನಿನ್ನೆ ದಿನ ಮಾರುಕಟ್ಟೆಗೆ ತರಕಾರಿ ಕೊಳ್ಳಲು ಬಂದವರಿಗೆ ಆಕಳ ಜಗಳದಿಂದ ತೆರೆಗೆ ಪಟ್ಟು ಬಿದ್ದು ಗಂಭೀರವಾಗಿದೆ. ಡಬಲ್ ರೋಡ್ನಲ್ಲಿ ಆಗಿರ್ಬೋದು, ಸರ್ಕಲ್ನಲ್ಲಿ ಆಗಿರ್ಬೋದು, ಇಲ್ಲಿ ತರಕಾರಿ ಮಾರ್ಕೆಟಲ್ಲಿ ಆಗಿರ್ಬೋದು, ಪ್ರತಿ ದಿವಸನೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಬೀದಿ ದನಗಳ ಹಾವಳಿಯಿಂದಾಗಿ ಜನರು ಬೇಸತ್ತಿದ್ದಾರೆ ಮತ್ತು ನಮ್ಮ ಬೀದಿ ವ್ಯಾಪಾರಿಗಳಿಗೂ ತುಂಬ ತೊಂದರೆ ಆಗ್ತಾಯಿದೆ. ಗಜೇಂದ್ರಗಡ ನಗರದಲ್ಲಿ ಬೀದಿ ದನಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ನಿನ್ನೆಯ ದಿನ ನಗರದ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಕೊಳ್ಳಲು ಬಂದವನಿಗೆ ಆಕಳುಗಳ ಗುದ್ದಾಟದಲ್ಲಿ ಸಿಲುಕಿ ತಲೆಗೆ ಮತ್ತು ಬೆನ್ನಿಗೆ ಪೆಟ್ಟು ಬಿದ್ದಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರು ಏಷ್ಯನ್ ವಾಹಿನಿಗೆ ತಿಳಿಸಿದರು. ನಾವು ಈ ಕುರಿತಂತೆ ಮೊದಲೆಲ್ಲ ಪುರಸಭೆ ಅಧಿಕಾರಿಗಳಿಗೆ ಬೀದಿ ದನಗಳ ಹಾವಳಿ ಬಗ್ಗೆ ತಿಳಿಸಿದ್ದೇವೆ, ಆದರೆ ಅವರು ಇದರ ಕಡೆ ಗಮನ ಹರಿಸುತ್ತಿಲ್ಲವೆಂದು ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ನಮಸ್ಕಾರ. ನಮ್ಮ ಗಜೇಂದ್ರಗಡ ನಗರದಲ್ಲಿ ಬೀದಿ ದನಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಈ ಮೊದಲು ನಾವು ಪುರಸಭೆ ಅವರಿಗೆ ಮತ್ತು ಚೀಫ್ ಆಫೀಸರ್ಗೆ ಅವರಿಗೆ ಈ ಮೊದಲು ಹಲವಾರು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ನಮ್ಮ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಇನ್ನೂವರೆಗೆ ಆದರೂ ಕೈಗೊಂಡಿಲ್ಲ. ಅದೇ ರೀತಿಯಾಗಿ ಈ ಗಜೇಂದ್ರಗಡ ನಗರದಲ್ಲಿ ಡಬಲ್ ರೋಡ್ನಲ್ಲಿ ಆಗಿರ್ಬೋದು, ಸರ್ಕಲ್ನಲ್ಲಿ ಆಗಿರ್ಬೋದು, ಇಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ಆಗಿರ್ಬೋದು, ಪ್ರತಿ ದಿವಸನೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಬೀದಿ ದನಗಳ ಹಾವಳಿಯಿಂದಾಗಿ ಜನರು ಬೇಸತ್ತಿದ್ದಾರೆ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೂ ತುಂಬ ತೊಂದರೆ ಆಗ್ತಾಯಿದೆ. ಯಾವುದೇ ಒಂದು ಹಣ್ಣಿನ ಅಂಗಡಿಯಲ್ಲಿ, ಹೂವಿನ ಅಂಗಡಿಯಲ್ಲಿ, ತರಕಾರಿ ಮಾರ್ಕೆಟ್ ಇಲ್ಲಿ ಯಾರೇ ಒಂದು ಹಣ್ಣು ಒಂದು ಸ್ವಲ್ಪ ಮೈ ಮರೆತು ಎಲ್ಲಿಗೆ ಒಂದು ಶೌಚಾಲಯಕ್ಕೆ ಹೋಗೋದಾಗಲಿ, ಇನ್ನೊಂದು ಕಾಲಿ ಹೋಗೋದೊಂದು ಕಳುವಿನ ಪ್ರಶ್ನೆ ಆಗೈತೆ. ಹೀಗಾಗಿ ಯಾರು ಬಂದರೂ ಇಲ್ಲಿ ಒಬ್ರಿಗೆ ನಿಂದಿರಿಸಿ ಹೋಗ್ಬೇಕು ಹೊರತು ಹಂಗೆ ಬಿಟ್ಟು ಹೋದ್ರೆ ದನಗಳು ಬಂದು ಬಾಯಿ ಆಗ್ತಾವೆ. ಅದು ಅಲ್ಲದೆ ತಾವು ಗುಳಿಗೆ ಕಾಳಗ ನೋಡ್ಬೋದು, ಅವು ಯಾವ ಗುದ್ದಾಡ್ತಾವೋ ಗೊತ್ತಾಗಲ್ಲ. ಅದು ದಷ್ಟಮುಷ್ಟಾಗಿರುವಂಥ ದನಗಳು. ಅವು ಏನೈತೆ ರಸ್ತೆ ಮಧ್ಯದಲ್ಲಿ ಆಗಿರ್ಬೋದು, ತರಕಾರಿ ಮಾರ್ಕೆಟಲ್ಲಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು. ಎಲ್ಲಿ ನಿಮ್ಮ ಬಸವೇಶ್ವರ ಸರ್ಕಲ್ನಲ್ಲಿ ಅಲ್ಲಿ ಮುಂದೆ ಜೇರೆ ದವಾಖಾನೆ ಹತ್ತಿರ, ಅಲ್ಲಿನೂ ಅವತ್ತು ಗುದ್ದಾಡಿ ಒಂದು 2 ಬೈಕು ಹಾನಿಗಳು ಆದವು. ಇದೇ ರೀತಿಯಾಗಿ ನಿನ್ನೆ 5 ಗಂಟೆ ಸುಮಾರಿಗೆ ಒಬ್ಬರು ಗಂಗಾಧರ್ ಅನ್ನೋರಿಗೆ ಹಿಂದಲಿಂದ ಬಂದು ಅವ್ರನ್ನ ಎತ್ತಿ ಹೋಗಿದ ಮೇಲೆ ಇಲ್ಲೆಲ್ಲ ಗಾಯಗಳಾಗಿ ಗುಮ್ಟೆ ಆಯಿತು. ಅದೇ ಆದ ಒಂದು ಗಂಟೆ ನಂತರ ನಿನ್ನೆ ಅದೇ 7 ಗಂಟೆ ಸುಮಾರಾಗಿ ಒಬ್ಬ ವ್ಯಕ್ತಿಗಳು ಇಲ್ಲಿ ತರಕಾರಿ ತೊಗೊಳಕ್ಕೆ ಬಂದಾಗ ಅವರಿಗೂ ಕೂಡ ಹಿಂದಿಂದ ಬಂದು ಗುದ್ದಿದಾಗ ಒಂದು 5 ಇಂಚಿನಷ್ಟು ತಲೆ ಪೂರ ಮಾಂಸ ಕಾಣ್ತಾ ಇತ್ತು. ಆ ಥರ ಒಂದು ಗಾಯಗಳಾಗಿ ಮೈ ತುಂಬ ರಕ್ತ ಆಗಿ ಈ ಪಕ್ಕಡಿಯಲ್ಲಿ ಮತ್ತು ಇದಕ್ಕೂ ಗಾಯ ಆಗಿ ಈ ಕೈಯನ್ನು ಎತ್ತಕ್ಕೆ ಬರಲಾರ್ದಂಗೆ ಅಷ್ಟೊಂದು ಗಾಯ ಆಗಿತ್ತು. ಅವರು ನಿನ್ನೆ ದಾನಿ ದವಾಖಾನೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆ ಪಡೆದಾರೆ. ಅವ್ರ ಪಾಪ ಯಾರೂ ಇದ್ದಿದ್ದಿಲ್ಲ. ಅಲ್ಲಿಯವರು ತರಕಾರಿಯವರು, ಹಣ್ಣಿನ ಅಂಗಡಿಯವರು ಸೇರಿ ಅದು ಒಂದು ಗಾಡಿ ತೊಗೊಂಡೋಗಿ ದಾನಿ ದವಾಖಾನೆ ಹತ್ತಿರ ಹೋಗಿ ಅವ್ರಿಗೆ ತೋರಿಸಿ ಟ್ರೀಟ್ಮೆಂಟ್ ಕೊಡಲಾಗಿದೆ. ಹಾಗಾಗಿ ಇದು ಪ್ರತಿ ಒಂದು ದಿನದ ಇದು ಅಲ್ಲದು. ಏನೋ ಒಬ್ರಿಗೆ ಯಾರಿಗಾರು ಅನಾಹುತ ಆದಾಗ ಎಚ್ಚೆತ್ಕೊಳ್ಳೋದಲ್ಲ. ಪ್ರತಿ ಸಲನೂ ಈ ಸಲ ಭಾಳ ಅಂದ್ರೆ ಒಂದು ಪ್ರಾಣ ಹೋಗೋ ಸಂಭವಕ್ಕೆ ಬರೋದ್ರ ತನೂ ಕಾಯ್ತಾ ಇದ್ದಾರೆ ಅನ್ನೋ ನನಗನ್ನಿಸ್ತಾ ಇದೆ. ಆದಷ್ಟು ಬೇಗ ಪುರಸಭೆಯವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಆ ಬೀದಿ ದನಗಳಿಗೆ ಒಂದು ಅಂತ್ಯವನ್ನು ಹಾಡಬೇಕಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ವಿ. ಕರ್ನಾಟಕ ಬೀದಿ ಒಕ್ಕೂಟ
ಸಂಘಟನೆಯಿಂದ ಬಾಷಾ ಸಾಬ್ ಕರ್ನಾಚಿ ಜಿಲ್ಲಾಧ್ಯಕ್ಷರು. ನಮ್ಮ ಹೆಸರು ಮಲ್ಲಪ್ಪ ರೀ. ನಿನ್ನೆ 5 ಗಂಟೆ ಸುಮಾರು ಆದವ್ರಿಗೆ ಇಲ್ಲಿ ಬಂದು ಊರಿಗೆ ಗೊತ್ತು ಅಂಗಡಿಯವ್ರಿಗೆ ಲಾಸ್ ಮಾಡ್ತು, ಎಲ್ಲ ಲುಕ್ಷಣೆ ಆಗ್ಯದ. ಮತ್ತು 7:15 ಅಲ್ಲೊಬ್ಬರಿಗೆ ಬಂದು ಬೈಕ್ ಮೇಲೆ ಬಂದು ದನ ಗುದ್ದಾಡ್ಕೊತ ಬಂದು ಅವ್ರಿಗೆ ತಲೆ ಹೊಡೆದು ಮೈಕೈ ಎಲ್ಲನೂ ಗಾಯ ಆಗಿ ದವಾಖಾನೆಗೆ ಅಡ್ಮಿಟ್ ಮಾಡಿದೆವು. ಅವ್ರಿಗೆ ಭಾಳ ತ್ರಾಸ ಆಯಿತು. ಇದಕ್ಕೆ ತಲೆಪಟ್ಟಿ ಒಂದು ಹೊಡೆದೈತಿ, ಭಾಳ ತ್ರಾಸಾಗೈತಿ ನಿನ್ನೆ. ಅದಕ್ಕೆ ನೀವು ಅದೊಂದು ಅಧಿಕಾರಿಗಳು ಕ್ರಮ ತಗೋಬೇಕು. ದಿವಸ ಒಂದಿಲ್ಲ ಒಂದು 2 ಆಗ್ಯಾಕವ್ರಿ ಕ್ರಮನ. ಅದ್ರಾಗ ವಯಸ್ಸಾದವ್ರು ಬರ್ತಾರೆ ಮುದುಕರು, ಹಿಂಗಾಗಿ ಭಾಳ ತೊಂದರೆ ಆಗ್ಲಕತ್ತಿದ್ರಿ. ಅದರಿಂದ ಭಾಳ ತೊಂದರೆ ಅಂದ್ರೆ ಅಡ್ಡಿಲ್ಲ, ಅಷ್ಟು ತೊಂದರೆ ಇಲ್ಲ, ಜಗ್ ತೊಂದರೆ ಆಗ್ಲಕತ್ತೈತಿ. ಅದಕ್ಕೆ ಅದನ್ನು ಇದು ಮಾಡ್ರಿ, ಕ್ರಮ ತಗೋಬೇಕಂತ ಹೇಳ್ತೀವಿ. ಇನ್ನೊಂದು 5 ಸುಮಾರು ಅಲ್ಲಿ ಬೈಕಿನ ಮ್ಯಾಗ ಕೆಡೈತ್ರಿ. ಅವ್ರಿಗೆ ಭಾಳ ತ್ರಾಸ ಭಾಳ ಆಗೈತ್ರಿ ಅವ್ರಿಗೆ. ಹೆಂಗೆ ಮಾಡ್ಬೇಕ್ರಿ? ಬಡವ್ರಾದ್ರೆ ಏನು ಮಾಡ್ಬೇಕು? ಭಾಳ ಕೆಟ್ಟ ಹವಳಿ ಮಾಡ್ತಾರೆ ದನಗಳು. ಕ್ರಮ ತಗೋಬೇಕು ನೀವು. ನಾಯಿ ಬಂತು ನಮ್ಮಂತವು ಅಡ್ಡಾಡೋದು ಹೆಂಗೆ ಹೇಳ್ರಿ? ಕಾಲಿಲ್ದವ್ರು ಮಾಲ್ ಹಾಕ್ತಿರ್ತೀವಿ, ಎತ್ತು ತೆಗೆದ್ಬಿಟ್ರಿ ಏನು ಮಾಡ್ಬೇಕ್ರಿ? ಅದೇ ಮೊದಲ ಅಥವಾ ಇದಕ್ಕೆ ಮುಂಚೆ ಅದಾವ್ರಿ ಮೊದಲು ಜಗ್ ಆಗ್ಯಾವ್ರಿ ಮೊದಲು ಅಂತ ಅಧಿಕಾರಿಗಳಿಗೆ ಅಥವಾ ಪುರಸಭೆ ಅಧಿಕಾರಿಗಳಿಗೆ ಏನಾದ್ರು ಒಂದು ತಿಳಿಸೈತ್ರಿ. ಒಮ್ಮೆ ಆ ಬಜಾರ್ದಾಗ ತಿಳಿಸ್ತಾ ಒಂದು ಸ್ವಲ್ಪ ಹಿಡ್ಕೊಂಡೋಗ್ಯಾರಿ, ಒಂದು ಸ್ವಲ್ಪ ಬಿಟ್ಟಾರ್ರಿ. ಇಲ್ಲಿ ಬಂದಿಂದ ಭಾಳ ದನ ಕರದ್ದು ಎಲ್ಲ ಭಾಳ ಹಾವಳಿ ಐತ್ರಿ. ಒಂದು ಯಾರ ಸಣ್ಣ ಮಕ್ಳು ಇರಲಿ ದೊಡ್ಡವ್ರು ಇರಲಿ ಆಗ್ಲಿಲ್ಲ ದನ ಕರದ್ದಾತು, ಸಣ್ಣವರು ದೊಡ್ಡವರು ಬರ್ತಿದ್ದಾರೆ. ನಾವು ಒಂದು 4-5 ಸಲನೂ ಹೋಗಿ ಪುರಸಭೆಗೆ ಹೇಳಿವ್ರಿ, ಅದ್ರ ಬಗ್ಗೆ ಹೋಳಿ ಕ್ರಮ ತೊಗೊಂತೀವಿ ಅಂತಾರೆ. ಯಾರು ಅದ್ರ ಬಗ್ಗೆ ಯೋಚನೆ ಮಾಡಲ್ರಿ. ನಾವು ಎಲ್ಲರೂ ಒಂದು ತಾಸು ಹೋಗ್ಬೇಕಂದ್ರೆ ದನದ ಒಂದು ಭಾಳ ಕಾಟ ನಮ್ಗೆ. ಇಲ್ಲಿ ಎಲ್ಲೇ ಹೋಗಲಿ ಎಲ್ಲೇ ಬರಲಿ ದನ ಬಿಟ್ಟು ಕಾಟ ನಮ್ಗೆ. ಎಲ್ಲಿ ಏನೂ ಇಲ್ಲ, ಏನು ಕುಂದ್ರಾಕ ಸೌಕರ್ಯ ಇಲ್ಲ, ನಿಂದ್ರಾಕ ಸೌಕರ್ಯ ಇಲ್ಲ ಅಂದರೂ ಕುಂತಿರ್ತೀವಿ. ಆದ್ರೆ ದನ ಕರ ಅದು ಆಕಳ ಎಮ್ಮಿ ಇದ್ರ ಭಾಳ ಜಾಸ್ತಿ ಕಾಟ ಐತೆ ಸರ್. ಇದ್ರ ಬಗ್ಗೆ ಒಳ್ಳೆ ರೀತಿಲಿಂತ್ರ ಕ್ರಮ ತಗೋರಿ. ನಮಸ್ಕಾರ. ಭಾಳ ಲುಕ್ಸಾನಿನ ರೀ, ಹಗಲೆಲ್ಲ ಲುಕ್ಸಾನಿನ. ಏನೋ ಇಟ್ಟು ಹೋದ್ರೂ ತಿಂದು ಹೋಗುತ್ತೆ. ದನ ಆಕಳ ಎಮ್ಮಿ ಒಬ್ರಿಲ್ಲ ಒಬ್ರು ಯಾರಿಗಾರು ಒಬ್ರಿಗೆ ಹಾನಿ ಮಾಡ್ತಾನೆ ಇರ್ತೀವಿ. ಅವೆಲ್ಲ ಒಬ್ರಿಗಲ್ಲ ಇಬ್ರಿಗೆ 4-5 ಸಲ ಆಯ್ತು. ಇದ್ರ ಬಗ್ಗೆ ಎಲ್ಲರಿಗೂ ಈ ಸಂಬಂಧಪಟ್ಟ ಅಧಿಕಾರಿಗೆ ಯಾರಿಗೆ ಹೇಳಿದ್ರು ಯಾರು ಅದ್ರ ಬಗ್ಗೆ ಕ್ರಮ ತಗೊಂಡು ಯಾರು ನೋಡೋಂಗೂ ಇಲ್ರಿ. ಇಲ್ಲಿ ಏನು ಮಾಡಾಕಂದ್ರಿ, ಮಳೆ ಬರಲಿ ಮಾರು ಬರಲಿ, ಇಲ್ಲಿ ಬಡವರ ಸಂಕಟ ಅನ್ನೋದು ಕೇಳಾರು ಯಾರೂ ಇಲ್ರಿ ಸರ್. ಇಲ್ಲಿ ಏನೇ ಇದ್ರು ನಮ್ಮ ಸಂಕಟ ನಾವೇ ತೋಡ್ಕೊಳೋದು, ನಾವೇ ಇಲ್ಲ ವಿಚಾರ ಮಾಡ್ಕೊಂಡು ಹೋಗೋದಾಗೈತೆ ಸರ್. ಇಲ್ಲಿ ಬೆಂಗಳೂರಿನ ಜನರಿಂದ ತೆರೆದಿರುವ ಅಪ್ಪು ದನ ಬಿರಿಯಾನಿ ಅಂಗಡಿಯನ್ನ ಬಿಬಿಎಂಪಿ ಅವರು ತೆರವುಗೊಳಿಸಿದರು. ಎತ್ತಿಕ್ರ ವಾಯ್ಸ್ ಒಳಗಡೆ Excuse me.
ಇಂದಿನ ಗದಗ ಎಪಿಎಂಸಿ ಮಾರುಕಟ್ಟೆಯ ವಿವರ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾದ ಬೀದಿ ದನಗಳ ಹಾವಳಿ. ಜನರು ತಿಂಡಿ ತಿನ್ನುವಾಗಲೇ ಅಪ್ಪು ದೊನ್ನೆ ಬಿರಿಯಾನಿ ಅಂಗಡಿ ತೆರವು. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ಎನ್ ನ್ಯೂಸ್. ವಂದನೆಗಳು.